ಬೆಂಗಳೂರಿನ ಶೃಂಗೇರಿ ವಿಧಾನಸಭಾ ಕ್ಷೇತ್ರ ಅಂಚೆ ಮತಗಳ ಮರು ಎಣಿಕೆ ಮುಕ್ತಾಯವಾಗಿದೆ. ಅಂಚೆ ಮತಗಳನ್ನ ಪ್ಯಾಕ್ ಮಾಡಿ ಮತ್ತೆ ಮೂಲ ಸ್ಥಾನದಲ್ಲಿ ಇಡಲಾಗಿದೆ. ಅಂಚೆ ಮತಗಳ ಮರು ಎಣಿಕೆಯಲ್ಲಿ ಕಾಂಗ್ರೆಸ್ ಶಾಸಕ ರಾಜೇಗೌಡರಿಗೆ ಶಾಕ್ ಆಗಿದೆ. ರಾಜೇಗೌಡರು ಪಡೆದ ಮತಗಳಲ್ಲಿ ಈಗ 255 ಮತಗಳ ವ್ಯತ್ಯಾಸವಾಗಿದೆ. ಈ ಬಗ್ಗೆ ಮಾತನಾಡಿದ ಚುನಾವಣಾಧಿಕಾರಿ ಗೌರವ್ ಕುಮಾರ್, ಹೈಕೋರ್ಟ್ ತೀರ್ಪಿನ ಪ್ರಕಾರ ನಾವು ಮರು ಎಣಿಕೆ ಮಾಡಿದ್ದೇವೆ ಅಂತ ಹೇಳಿದ್ರು. ಇನ್ನು ರಾಜೇಗೌಡರು ಮಾತನಾಡಿದ್ದು ವೋಟ್ ಟ್ಯಾಪರಿಂಗ್ ಮಾಡಿದ್ದಾರೆ ಅಂತ ಆರೋಪಿಸಿದ್ದಾರೆ. ಇತ್ತ ಬಿಜೆಪಿ ಅಭ್ಯರ್ಥಿ ಜೀವರಾಜ್ ಮಾತನಾಡಿ, ಸೋಲಾದಾಗ ಟ್ಯಾಂಪರಿಂಗ್ ಆಗಿದೆ ಅನ್ನೋದು, ಗೆದ್ದಾಗ ಜನಾಭಿಪ್ರಾಯ ಅನ್ನೋದು ಕಾಂಗ್ರೆಸ್ ಚಾಳಿ ಅಂತ ಅಂದ್ರು. ಮರು ಎಣಿಕೆಯಲ್ಲಿ ಬಿಜೆಪಿಯ ಡಿಎನ್ ಜೀವರಾಜ್ ಗೆಲುವು ಹಿನ್ನೆಲೆ ದೊಡ್ಡಬಳ್ಳಾಪುರದಲ್ಲಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಮಾತನಾಡಿದ್ದಾರೆ. ಕಾಂಗ್ರೆಸ್ಗೆ 135 ಸೀಟು ಹೇಗೆ ಬಂದಿದೆ ಅಂತ ಎಲ್ಲರಿಗೂ ಗೊತ್ತಿದೆ. 135 ಸೀಟುಗಳನ್ನು ಇದೇ ಥರ ಫ್ರಾಡ್ ಮಾಡಿ ಮತಗಳ್ಳತನ ಮಾಡಿ ಗೆದ್ದಿದ್ದೀರಾ. ನಿಮ್ಮ ಯೋಗ್ಯತೆ ಏನು ಎಂದು ರಾಜ್ಯದ ಜನತೆಗೆ ಗೊತ್ತಿದೆ ಎಂದು ಕಿಡಿಕಾರಿದರು. ಇನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅಶೋಕ್ ಕೂಡ ಮಾತನಾಡಿದ್ದಾರೆ. ಕಾಂಗ್ರೆಸ್ ಕಳೆದ ಬಾರಿ ಚುನಾವಣೆಯಲ್ಲಿ 135 ಸೀಟ್ ಹೇಗೆ ಗೆದ್ದಿದೆ ಅನ್ನುವಂಥದ್ದು ಇವತ್ತು ಹೊರಬಂದಿದೆ. 135 ಸೀಟನ್ನ ಇದೇ ತರ ಮಾಡಿ ಫ್ರಾಡ್ ಮಾಡಿ ಮತಗಳ್ಳತನ ಮಾಡಿ ಗೆದ್ದಿದ್ಯಾ, ಈ ಡೌಟ್ ಇವತ್ತು ರಾಜ್ಯದ ಜನಕ್ಕೆ ಬಂದಿದೆ. ಇವಿಎಂ ಬಗ್ಗೆ ಮಾತಾಡುವಂತ ಕಾಂಗ್ರೆಸ್ಗೆ ಯಾವ ನೈತಿಕ ಹಕ್ಕಿದೆ? ಇವಿಎಂ ಕರೆಕ್ಟ್ ಆಗೇ ಇತ್ತು, ಆದ್ರೆ ಯಾವುದು ಬ್ಯಾಲೆಟ್ ಅಲ್ಲಿ ವೋಟ್ ಬಂದಿತ್ತು ಆ ಬ್ಯಾಲೆಟ್ ಅನ್ನ ಕಳ್ತನ ಮಾಡುವಂತದನ್ನ ಕಾಂಗ್ರೆಸ್ ಮಾಡಿದೆ. ಅಂದ್ರೆ ಎಂತ ಕೈಚಳಕ ಮಾಡಿರ್ಬೋದು ಅವ್ರ ಚುನಾವಣೆಯಲ್ಲಿ. ನೋಡ್ರಿ, ವೋಟ್ ಚೋರಿ ಅಂತೇಳಿ ಜನರಿಗೆ ಕಿವಿಗೊಂಡ್ಬಿಟ್ಟು ಯಾವ ರೀತಿ ಅಕ್ರಮಗಳನ್ನ ನಡೆಸಿದ್ದಾರೆ ಅನ್ನೋದು ನಿನ್ನೆ ತಡರಾತ್ರಿಯಲ್ಲಿ ಯಾವ ರೀತಿ ಶೃಂಗೇರಿ ಫಲಿತಾಂಶ ವಾಪಸ್ಸು ಬಿಜೆಪಿ ಅಭ್ಯರ್ಥಿ ಗೆದ್ದಿದ್ದಾರೆ, ಜೀರಾಜ್ ಅವರು ಗೆದ್ದಿದ್ದಾರೆ, ಅದರಿಂದನೇ ಗೊತ್ತಾಗ್ತದೆ. ಇಂಥ ಕಾಂಗ್ರೆಸ್ ಇಷ್ಟು ನಾಲಾಯಕ್ಕಿದ್ದಾರೆ ಅಂತ ಹೇಳಿದ್ರೆ, ಅವತ್ತು 3 ವರ್ಷದ ಕೆಳಗೆ ಇನ್ನೇನು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದೆ ಅಂತೇಳಿ ಗೊತ್ತಾದ ನಂತರದಲ್ಲಿ ಈ ರೀತಿ ಅಕ್ರಮಗಳನ್ನ ಮಾಡ್ತಿದ್ದಾರೆ. ಅಧಿಕಾರಿಗಳ ಮೇಲೆ ಒತ್ತಡವನ್ನ ಹೇರಿ ಪಾಪ ನ್ಯಾಯಯುತವಾಗಿ ಗೆದ್ದಂತ ಪಾಪ ಜೀವರಾಜ್ ಅವ್ರನ್ನ 3 ವರ್ಷಗಳ ಕಾಲ ಮಾಜಿ ಶಾಸಕರನ್ನ ಮಾಡಿರ್ತಕ್ಕಂಥದ್ದು ಇದೇ ಕಾಂಗ್ರೆಸ್ನವರು. ಇವತ್ತು ಜನರಿಗೆ ಉತ್ತರ ಕೊಡಬೇಕಾಗಿದೆ, ಕ್ಷಮೆ ಕೇಳಬೇಕಾಗ್ತದೆ ಶೃಂಗೇರಿ ಕ್ಷೇತ್ರ ಮತದಾರರ ಬಗ್ಗೆ. ಗೌರವಾನ್ವಿತ ನ್ಯಾಯಾಲಯ ಡೈರೆಕ್ಷನ್ ಕೊಟ್ಟಿದ್ದಾರೆ. ಕೌಂಟಿಂಗಲ್ಲಿ ಯಾರ್ದು ಜಾಸ್ತಿ ಬರುತ್ತೋ ಆ ರಿಸಲ್ಟನ್ನು ಅನೌನ್ಸ್ ಮಾಡಬೇಕು ಅಂತ ಜಡ್ಜ್ಮೆಂಟಲ್ಲೇ ಇದೆ, ಕ್ಲಿಯರ್ ಆಗಿದೆ ಜಡ್ಜ್ಮೆಂಟಲ್ಲಿ. ಇಮಿಡಿಯೇಟಾಗಿ ಕೋರ್ಟ್ ಆದೇಶವನ್ನು ಪಾಲನೆ ಮಾಡಿ ಅಂತ ಹೇಳಿದೆ. ಅದಕ್ಕೆ ಅವರು ಸಬೂಬು ಹೇಳ್ತಾ ಇದ್ರು, ನಾವು ಹೈಕೋರ್ಟ್ಗೆ ನಾವು ಮತ್ತೆ ಇದನ್ನು ಸಬ್ಮಿಟ್ ಮಾಡ್ತೀರಿ ಅಂತ. ಬಟ್ ಆ ಥರ ಎಲ್ಲೂ ಇಲ್ಲ. ಆದರೆ ಕಾಂಗ್ರೆಸ್ ಪಾರ್ಟಿಯವರು ರಿಟರ್ನಿಂಗ್ ಆಫೀಸರ್ ಮೇಲೆ ಒತ್ತಡ ಹಾಕಿ ರಿಸಲ್ಟನ್ನು ಅನೌನ್ಸ್ ಮಾಡದೆ ಪೆಂಡಿಂಗ್ ಇಟ್ಟಿರೋದು ನ್ಯಾಯಾಲಯದ ಆದೇಶಕ್ಕೆ ಅಗೌರವ ಮಾಡಿದ್ದಾರೆ. ಗೌರವಾನ್ವಿತ ನ್ಯಾಯ. ಇನ್ನು ಶೃಂಗೇರಿ ಕ್ಷೇತ್ರದ ಮರು ಮತ ಎಣಿಕೆ ವಿಚಾರವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ವಿಜಯನಗರದಲ್ಲಿ ಪ್ರತಿಕ್ರಿಯೆ ನೀಡಿದ್ದಾರೆ. ಅಧಿಕಾರಿಗಳನ್ನ ಹಿಡಿದು ಮತ ಟ್ಯಾಂಪರಿಂಗ್ ಮಾಡಿದ್ದಾರೆ. 200ಕ್ಕೂ ಹೆಚ್ಚು ಅಧಿಕಾರಿಗಳ ಮತಪತ್ರವನ್ನ ತಿದ್ದಿದ್ದಾರೆ. ಕೌಂಟಿಂಗ್ ಆದಾಗ ಸಹಿ ಮಾಡಿದ್ರು. ನಮ್ಮ ಎಂಎಲ್ಎಗೆ ಬಂದಂತಹ ಮತ ಟ್ಯಾಂಪರ್ ಆಗಿದೆ. ಬೆಂಗಳೂರಿನ ಜಯನಗರ ಕ್ಷೇತ್ರದಲ್ಲೂ ಕೂಡ ಟ್ಯಾಂಪರಿಂಗ್ ಆಗಿದೆ. ಇದು ಪ್ರಜಾಪ್ರಭುತ್ವಕ್ಕೆ ಆದಂತಹ ಅಪಮಾನ ಅಂತ ಅಂದ್ರು. ಕೆಲವು ಅಧಿಕಾರಿಗಳನ್ನ ಉಪಯೋಗಿಸ್ಕೊಂಡು ಟ್ಯಾಂಪರ್ ಮಾಡಿ ವೋಟ್ ಎಲ್ಲ ಕೌಂಟಿಂಗ್ ಆದಮೇಲೆ ಒಳಗಡೆ ಇಡುವಂಥ ಸಂದರ್ಭದಲ್ಲಿ ಮತ್ತು ತಿರುಗಾದ ಆದಮೇಲೆ ಬೂತ್ ಕೂಡ ಓಪನ್ ಆಗಿ ಏನು ನಮ್ಮ ಪೋಸ್ಟಲ್ ಬ್ಯಾಲೆಟ್ ಇತ್ತು, ನಮ್ಮ ಕ್ಯಾಂಡಿಡೇಟ್ಗೆ ಬಂದಂಥ ವೋಟ್ ಮೇಲೆ ತಿರ್ಗಾ ಬಂಡಲ್ ತೆಗೆದುಕೊಂಡು ಒಂದೊಂದು ಮಾರ್ಕ್ ಹಾಕಿ ಬೇರೆ ಪೆನ್ನಲ್ಲೆಲ್ಲ ಮಾರ್ಕ್ ಮಾಡಿ 200ಕ್ಕೂ ಹೆಚ್ಚು ಮತಗಳನ್ನು ಆ ರೀತಿ ಡ್ಯಾಮೇಜ್ ಮಾಡಿದ್ದು ಈಗಾಗಲೇ ವರದಿಯಾಗಿದೆ. ಈ ತೀರಿ ಆಗಿರೋದು ಇಡೀ ದೇಶಕ್ಕೆ ಒಂದು ದೊಡ್ಡ ಕಳಂಕ. ಚುನಾವಣಾ ವ್ಯವಸ್ಥೆ, ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಒಂದು ದೊಡ್ಡ ಕಳಂಕ. ಮಾಜಿ ಶಾಸಕರು ನಾಳೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಮತ ಎಣಿಕೆ ಹಿನ್ನೆಲೆ ಪೂರ್ವ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ದಾವಣಗೆರೆ ಡಿಸಿ ಕಚೇರಿ ಸಭಾಂಗಣದಲ್ಲಿ ಅಂತಿಮ ಹಂತದ ತರಬೇತಿ ನೀಡಲಾಯಿತು. ಚುನಾವಣಾ ಮತ ಎಣಿಕೆ ಸಿಬ್ಬಂದಿಗೆ ಅಂತಿಮ ಹಂತದ ತರಬೇತಿಯನ್ನು ಕೊಡಲಾಯಿತು. ಇನ್ನು ಇದೇ ವಿಚಾರವಾಗಿ ಜಿಲ್ಲಾಧಿಕಾರಿ ಗಂಗಾಧರ ಸ್ವಾಮಿ ಮಾತನಾಡಿ, ಬೆಳಗ್ಗೆ 8 ಗಂಟೆಗೆ ಅಂಚೆ ಮತಗಳ ಎಣಿಕೆ ಆರಂಭವಾಗುತ್ತೆ. ಬೆಳಗ್ಗೆ 8:30ಕ್ಕೆ ಇವಿಎಂಗಳ ಮತ ಎಣಿಕೆ ಆರಂಭವಾಗುತ್ತೆ. ಮತ ಎಣಿಕೆಗೆ ಒಟ್ಟು 14 ಟೇಬಲ್ಗಳ ಸ್ಥಾಪನೆ ಮಾಡಿದ್ದೇವೆ. ಮತ ಎಣಿಕೆ ಕೇಂದ್ರದ ಸುತ್ತ 3 ಹಂತದ ಭದ್ರತೆ ಇರುತ್ತದೆ. ಮೊದಲ ಹಂತದಲ್ಲಿ ಸಿಆರ್ಪಿಎಫ್ ಹಾಗೂ
ಎರಡನೇ ಹಂತದಲ್ಲಿ ಪೊಲೀಸ್ ಅಧಿಕಾರಿಗಳು ಭದ್ರತೆಯನ್ನು ಒದಗಿಸುತ್ತಾರೆ. ಮತ ಎಣಿಕೆ ಕೇಂದ್ರ ವಾಹನ ಮುಕ್ತ ವಲಯ ಎಂದು ಘೋಷಣೆ ಮಾಡಿದ್ದೇವೆ. ಮತ ಎಣಿಕೆ ಕೇಂದ್ರದೊಳಗೆ ಯಾರಿಗೂ ಮೊಬೈಲ್ ಒಯ್ಯಲು ಅವಕಾಶ ಇಲ್ಲ ಅಂತ ಹೇಳಿದರು. ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀವಿ. ಮತ ಎಣಿಕೆ ಸಿಬ್ಬಂದಿಗೆ ಈಗ ಅಂತಿಮ ಹಂತದ ಟ್ರೈನಿಂಗು ನಡೀತಾ ಇದೆ, ತರಬೇತಿ ನಡೀತಾ ಇದೆ. ಸೊ ಮತ್ತು ಪೊಲೀಸ್ ಬಂದೋಬಸ್ತನ್ನು ಕೂಡ ಮಾಡ್ಕೊಂಡಿದ್ದೀವಿ. ಕ್ಯಾಂಡಿಡೇಟ್ಗಳಿಗೆ, ಕ್ಯಾಂಡಿಡೇಟ್ ಏಜೆಂಟ್ಸ್ಗಳಿಗೆ ಮತ್ತು ಚುನಾವಣಾ ಸಿಬ್ಬಂದಿಗೆ ಡಿಜಿಟಲ್ ID ಕಾರ್ಡನ್ನು ಮಾಡ್ತಕ್ಕಂಥ ವ್ಯವಸ್ಥೆ ಮಾಡಿದೆ. ಮತ್ತು CCTVಗಳನ್ನು ಪ್ರತಿ ಟೇಬಲ್ಗೂ CCTV ಹಾಕಿದ್ದೀವಿ. ಚುನಾವಣಾ ಮತ ಎಣಿಕೆ ಮುಗಿಯೋವರೆಗೂ ಕೂಡ ಯಾರನ್ನು ನಾವು ಹೊರಗಡೆ ಕಳಿಸೋದಿಲ್ಲ. ಮತ್ತು ಪಬ್ಲಿಕ್ ಅನೌನ್ಸ್ ಸಿಸ್ಟಮನ್ನು ಕೂಡ ಮಾಡಿದ್ದೀವಿ. ಜನರಿಗೆ ನಾವು ಬಸ್ ಸ್ಟ್ಯಾಂಡ್ವರೆಗೂ ಕೇಳೋಷ್ಟು ಧ್ವನಿವರ್ಧಕವನ್ನು ಅಳವಡಿಸಿದ್ದೀವಿ. 8 ಗಂಟೆಗೆ ನಮ್ಮ ಅಂಚೆ ಮತ ಎಣಿಕೆಯನ್ನು ನಾವು ಮಾಡ್ತೇವೆ. 8:15 ಗಂಟೆ ಶಾರ್ಪ್ 8:15 ಗಂಟೆಗೆ BU ಅದನ್ನು ನಾವು ಮತ ಎಣಿಕೆಯನ್ನು ನಾವು ಮಾಡೋದು. ಇನ್ನು ಬಾಗಲಕೋಟೆ ಕ್ಷೇತ್ರದಲ್ಲಿಯೂ ತೋಟಗಾರಿಕೆ ವಿಜ್ಞಾನ ವಿವಿ ಆವರಣದಲ್ಲಿ ಮತ ಎಣಿಕೆಗೆ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಬೆಳಿಗ್ಗೆ 8 ಗಂಟೆಯಿಂದ ಮತ ಎಣಿಕೆ ಆರಂಭ ಆಗಲಿದೆ. ಮತ ಎಣಿಕೆಗೆ 14 ಟೇಬಲ್ಗಳನ್ನು ಹಾಕಲಾಗಿದೆ. ಒಟ್ಟು 23 ಸುತ್ತಿನಲ್ಲಿ ಕೌಂಟಿಂಗ್ ನಡೆಯಲಿದೆ. ಮತ ಎಣಿಕೆಗೆ 63 ಸಿಬ್ಬಂದಿ ನಿಯೋಜನೆ ಮಾಡಲಾಗಿದೆ. ಸದ್ಯ ನಾಳೆ ಬೆಳಿಗ್ಗೆ 6 ಗಂಟೆಯಿಂದ ಮೇ 5ರ ಬೆಳಿಗ್ಗೆ 6 ಗಂಟೆವರೆಗೆ ಸೆಕ್ಷನ್ 163 ಜಾರಿ ಮಾಡಲಾಗಿದೆ. ಮತ್ತೆ ಕೂಡ ಒಂದು ಇದು ಮಾಡಿದ್ವಿ. ಅಲ್ಲಿ ಮತ್ತೆ ಎಣಿಕೆಗೆ ಒಬ್ಬರು ಮೇಲ್ವಿಚಾರಕರು ಇರ್ತಾರೆ, ಅಲ್ಲಿ ಇಬ್ಬರು ಎಣಿಕೆ ಸಹಾಯಕರು ಇರ್ತಾರೆ. ಸೇವಾ ಮತದಿಂದ ಸ್ವೀಕರಿಸಲ್ಪಡುವ ಅಂಚೆ ಪತ್ರದ QR ಕೋಡ್ ಸ್ಕ್ಯಾನಿಂಗ್ ಇರ್ತದೆ. ಅದನ್ನು ಕೂಡ ಮಾಡಿದ್ವಿ. ಅದಕ್ಕೆ ಒಬ್ಬರು ಸ್ಕ್ಯಾನಿಂಗ್ ಮೇಲ್ವಿಚಾರಕರು ಇರ್ತಾರೆ, ಒಬ್ಬರು ಸ್ಕ್ಯಾನಿಂಗ್ ಅಸಿಸ್ಟೆಂಟು ಹಾಗೂ ಇಬ್ಬರು ಸಹಾಯಕ ಚುನಾವಣೆಗಳು ಕೂಡ ಮಾಡಿದ್ವಿ. ಒಟ್ಟಾರೆ ನಾವು ಎಣಿಕೆ ಕಾರ್ಯಕ್ಕಾಗಿ 63 ಸಿಬ್ಬಂದಿಗಳು ನಾವು ನಿಯೋಜನೆ ಮಾಡಿದ್ವಿ ಕಾರ್ಯಕ್ಕೆ. ಮತ ಎಣಿಕೆ ಕಾರ್ಯವು ಬೆಳಗ್ಗೆ 8 ಗಂಟೆ ಸ್ಟಾರ್ಟ್ ಆಗುತ್ತೆ. 8ರಿಂದ ಫಸ್ಟ್ ನಾವು ಮಾಡ್ತಾ ಇರೋದು ಪೋಸ್ಟಲ್ ಬ್ಯಾಲೆಟು ಪ್ಲಸ್ ETPBS ಮಾಡ್ತೇವೆ. ಅದಾದ ನಂತರ 8:15ಗೆ EVM ನಾವು ಕೌಂಟಿಂಗ್ ಇದನ್ನು ಪ್ರಾರಂಭ ಮಾಡ್ತೇವೆ. ಪಶ್ಚಿಮ ಬಂಗಾಳದಲ್ಲಿ ನಾಳೆ ಮತ ಎಣಿಕೆ ನಡೆಯಲಿದೆ. ಈಗಾಗಲೇ ಅಭ್ಯರ್ಥಿಗಳ ಭವಿಷ್ಯ ಸ್ಟ್ರಾಂಗ್ ರೂಮ್ನಲ್ಲಿ ಭದ್ರವಾಗಿದೆ. ಇನ್ನು ಮತ ಎಣಿಕೆಗೆ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಎಚ್ಚರವನ್ನು ವಹಿಸಲಾಗಿದೆ. ಈಗಾಗಲೇ ನೇತಾಜಿ ಒಳಾಂಗಣ ಕ್ರೀಡಾಂಗಣದ ಸ್ಟ್ರಾಂಗ್ ರೂಮ್ ಬಳಿ ಭದ್ರತೆ ಹೆಚ್ಚಳ ಮಾಡಲಾಗಿದೆ. ಎಲ್ಲರ ಚಿತ್ತ ನಾಳಿನ ಭವಿಷ್ಯದತ್ತ ನೆಟ್ಟಿದೆ. ಇತ್ತ ಕೇರಳದಲ್ಲೂ ನಾಳೆ ಚುನಾವಣಾ ಮತ ಎಣಿಕೆ ನಡೆಯಲಿದೆ. ಅಹಿತಕರ ಘಟನೆ ನಡೆಯದಂತೆ ಕಟ್ಟೆಚ್ಚರ ವಹಿಸಲಾಗಿದೆ. ಇನ್ನು ಈಗಾಗಲೇ ಮತ ಎಣಿಕೆ ಕುರಿತಂತೆ ಸಿಬ್ಬಂದಿಗೆ ಮಾಹಿತಿಯನ್ನು ನೀಡಲಾಗಿದೆ. ನಿನ್ನೆಯಷ್ಟೇ ಎಲ್ಲ ಸಿಬ್ಬಂದಿಗೆ ಫೈನಲ್ ಟ್ರೈನಿಂಗ್ ನೀಡಲಾಗಿತ್ತು. ಇನ್ನು ಭದ್ರತೆ ಕೂಡ ಹೆಚ್ಚಳ ಮಾಡಲಾಗಿದ್ದು ನಾಳಿನ ಮತ ಎಣಿಕೆಯತ್ತ ಎಲ್ಲರ ಚಿತ್ತ ನೆಟ್ಟಿದೆ. ಬಹುತೇಕ ಎಲ್ಲ ಎಕ್ಸಿಟ್ ಪೋಲ್ಗಳು ಕೂಡ UDF ದಿಗ್ವಿಜಯ ಸಾಧಿಸಲಿದೆ ಎಂದಿದೆ. ನಾಳೆ ನಡೆಯಲಿರುವ ಮತ ಎಣಿಕೆ 2 ಕ್ಷೇತ್ರದಲ್ಲಿ ಬಿಜೆಪಿ ಗೆಲ್ಲುತ್ತೆ ಅಂತ ಬೊಮ್ಮಾಯಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಕೊಪ್ಪಳದಲ್ಲಿ ಮಾತನಾಡಿದ ಅವರು, ಕರ್ನಾಟಕ ಉಪಚುನಾವಣೆಯಲ್ಲಿ ಗೆಲುವು ನಮ್ಮದೇ. ಅಸ್ಸಾಂ, ಪಶ್ಚಿಮ ಬಂಗಾಳದಲ್ಲೂ ಬಿಜೆಪಿ ಗೆಲುವಿನ ಪತಾಕೆ ಹಾರಿಸಲಿದೆ. ಈ ಬಾರಿ ಪಶ್ಚಿಮ ಬಂಗಾಳದಲ್ಲಿ ದೊಡ್ಡ ಪರಿವರ್ತನೆಯಾಗುತ್ತೆ. ಭಾರತದ ರಾಜಕೀಯ ದಿಕ್ಸೂಚಿ ಬದಲಾವಣೆಯಾಗುವ ಫಲಿತಾಂಶ ಬರುತ್ತೆ ಅಂತ ಹೇಳಿದರು. ಇದೇ ವೇಳೆ ಶೃಂಗೇರಿ ಕ್ಷೇತ್ರದ ಮರು ಮತ ಎಣಿಕೆ ವಿಚಾರವಾಗಿಯೂ ಮಾತನಾಡಿದ ಬೊಮ್ಮಾಯಿ, ಶೃಂಗೇರಿಯಲ್ಲಿ ಬ್ಯಾಲೆಟ್ ಪೇಪರ್ನಲ್ಲಿ ಕಾಂಗ್ರೆಸ್ ಮೋಸ ಮಾಡಿದೆ ಅಂತ ಆರೋಪಿಸಿದರು. ಎರಡೂ ಉಪಚುನಾವಣೆಯಲ್ಲಿ ನಮಗೆ ಬಾಗಲಕೋಟೆ ಮತ್ತು ದಾವಣಗೆರೆ ಸೌತಲ್ಲಿ BJP ಎರಡೂ ಕ್ಷೇತ್ರದಲ್ಲಿ ಜಯಬೇರಿ ಹೊಡೆಯುವಂಥ ಎಲ್ಲ ವಿಶ್ವಾಸ ನಮಗಿದೆ. ಆಸಾಮದಲ್ಲಿ ಗೆಲ್ತೀವಿ ಅಂತ ಎಲ್ಲ ಸಮೀಕ್ಷೆ ಹೇಳಿದ್ದೇವೆ. ಪಶ್ಚಿಮ ಬಂಗಾಳದಲ್ಲಿ ಶಕ್ತಿ ಅಂತ ಹೇಳ್ತೇವೆ. ಪಶ್ಚಿಮ ಬಂಗಾಳದಲ್ಲಿ ಈ ಬಾರಿ ದೊಡ್ಡ ಪರಿವರ್ತನೆಯಾಗಿ ಇಡೀ ಭಾರತ ದೇಶದ ಮುಂದಿನ ರಾಜಕೀಯ ದಿಕ್ಕುಸೂಚಿ ಬದಲಾವಣೆ ಆಗುವಂಥ ರಿಸಲ್ಟ್ ಬರ್ತದೆ. ಕಾಂಗ್ರೆಸ್ ಎಲ್ಲ ಕಡೆ ಸೋಲ್ತಾ ಇರೋದ್ರಿಂದ ಈ ರೀತಿ ಮತ್ತೆ ಬ್ಯಾಲೆಟ್ಗೆ ಹೋಗ್ತಾ ಇದೆ. ಬ್ಯಾಲೆಟ್ ಪೇಪರಲ್ಲೇ ಮೋಸ ಮಾಡಿ ಗೆದ್ದಿರುವಂಥದ್ದು ಈಗ ಬೆಳಕಿಗೆ ಬಂದಿರುವಂಥದ್ದು ಕಾಂಗ್ರೆಸ್ಗೆ ಮುಖಭಂಗ ಆಗಿದೆ. ಕರ್ನಾಟಕದ ಎರಡೂ ಸಿಎಂ ಬದಲಾವಣೆ ವಿಚಾರಕ್ಕೆ ಸಿಎಂ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಕೊಪ್ಪಳದಲ್ಲಿ ಪ್ರತಿಕ್ರಿಯಿಸಿದ್ದಾರೆ. ಸಿದ್ದರಾಮಯ್ಯ ಬದಲಾದರೆ ಮಲ್ಲಿಕಾರ್ಜುನ ಖರ್ಗೆ ಮುಖ್ಯಮಂತ್ರಿಯಾಗಲಿ, ಈ ಕುರಿತು ನಾನು ಅವರನ್ನ ಭೇಟಿಯಾದಾಗ ಹೇಳಿದ್ದೇನೆ ಅಂತ ಶಾಸಕ ಬಸವರಾಜ ರಾಯರೆಡ್ಡಿ ಹೇಳಿದ್ರು. ನನಗಿರುವ ಮಾಹಿತಿಯ ಪ್ರಕಾರ ಸಿದ್ದರಾಮಯ್ಯ ಅವರೇ ಮುಂದುವರಿತಾರೆ. 2028ರ ಎಲೆಕ್ಷನ್ನಲ್ಲಿ ಗೆದ್ರೆ ಆಮೇಲೆ ಸಿಎಂ ಕುರ್ಚಿ ಚರ್ಚೆ ಮಾಡಬೇಕು. DK ಶಿವಕುಮಾರ್ ಎಲ್ಲಿಯೂ ಕೂಡ ನಾನೇ ಸಿಎಂ ಅಂತ ಹೇಳಿಲ್ಲ. ನಾನು ಯಾರ ಬೆಂಬಲಿಗನೂ ಅಲ್ಲ. ನಾನು ಖರ್ಗೆ ಅವರ ಬಳಿ ಸಚಿವ ಸ್ಥಾನವನ್ನ ಕೇಳಿಲ್ಲ. 1985ರಿಂದ ಖರ್ಗೆ ನಾನು ಶಾಸಕರಾಗಿದ್ದವರು.
ರಾಯ್ ರೆಡ್ಡಿ ಯಾರು ಅನ್ನುವಂಥದ್ದು ಅವರಿಗೆ ಗೊತ್ತಿದೆ ಅಂದ್ರು. ಇನ್ನು ಇದೇ ವಿಚಾರವಾಗಿ ಸಚಿವ ಬೋಸರಾಜು ಕೂಡ ಪ್ರತಿಕ್ರಿಯಿಸಿದ್ದಾರೆ. ಮುಂದಿನ 2 ವರ್ಷಗಳ ಕಾಲ ಅತ್ಯಂತ ಪರಿಣಾಮಕಾರಿಯಾಗಿ ಜನಪರವಾದಂಥ ಆಡಳಿತವನ್ನು ಕೊಡಬೇಕು ಅನ್ನುವಂಥ ವಿಚಾರವನ್ನು ಸನ್ಮಾನ್ಯ ಖರ್ಗೆ ಅವ್ರ ಮುಂದೆ ಹೇಳ್ತೇನೆ, ಸಿದ್ದರಾಮಯ್ಯನವ್ರ ಮುಂದೆ ಹೇಳ್ತಾ ಇದ್ದೀನಿ. ಬೆಸ್ಟ್ ಗವರ್ಮೆಂಟ್, ಬೆಸ್ಟ್ ಗವರ್ನೆನ್ಸ್. ಅದಕ್ಕೊಂದು ಕಾಲ ಬರ್ಬೋದು ಅಂತ ಹೇಳಿದ್ರಿ. ಹೂ ನೋಸ್, ಐ ಮೇ ಬಿ ಚೀಫ್ ಮಿನಿಸ್ಟರ್, ಯು ಮೇ ಬಿ ಎ ಚೀಫ್ ಮಿನಿಸ್ಟರ್. ನಾಳೆ ಸೋಮರೆಡ್ಡಿ ಚೀಫ್ ಮಿನಿಸ್ಟರ್ ಆಗಬಾರ್ದು ಅಂತಿದ್ವಿ. ಸಮಯ ಬಂದರೆ ಸೋಮರೆಡ್ಡಿ ಆಗ್ತಾರೆ. ಇತರ ಪರಿಸ್ಥಿತಿಯಲ್ಲಿ ಸನ್ಮಾನ್ಯ ಖರ್ಗೆ ಅವರು ಹೇಳಿದ ಹಾಗೆ ಮುಖ್ಯಮಂತ್ರಿಗಳ ಕುರ್ಚಿ ಖಾಲಿ ಇಲ್ಲ, ಖಾಲಿ ಆಗುವುದಿಲ್ಲ. ಇಡೀ ದೇಶದಲ್ಲಿ ಯಾವುದಾದ್ರೂ ಒಂದು ಸರ್ಕಾರ ಸ್ಥಿರವಾಗಿದ್ದು ಅತ್ಯಂತ ಉತ್ತಮವಾಗಿ ಕೆಲಸ ಮಾಡ್ತಾ ಇದ್ದರೆ ಉತ್ತಮ ಆಡಳಿತ ನೀಡ್ತಕ್ಕಂಥದ್ದು ಕರ್ನಾಟಕ ಸರ್ಕಾರ, ಶ್ರೀಮಾನ್ ಸಿದ್ದರಾಮಯ್ಯನವರು ಹಾಗೂ ಡಿ ಕೆ ಶಿವಕುಮಾರ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರ. ಮೇ 15 ಏನಿಲ್ಲ, ಮೇ 30 ಏನಿಲ್ಲ, ಮೇ 10ನೇ ತಾರೀಕಿಲ್ಲ. ಏನೇ ಸಂದರ್ಭ ಅಂದರೆ ಈಗಾಗಲೇ ನಮ್ಮ ಮುಖ್ಯಮಂತ್ರಿಗಳು ಶ್ರೀಮಾನ್ ಸಿದ್ದರಾಮಯ್ಯನವರು, ನಮ್ಮ ಉಪಮುಖ್ಯಮಂತ್ರಿಗಳು ಶಿವಕುಮಾರ್ ಅವರು ಹೇಳಿದಂತೆ ಹೈಕಮಾಂಡ್ನವರು ಯಾವ ಸಂದರ್ಭದಲ್ಲಿ ಏನು ಮಾಡ್ತಾರೋ ಅದಕ್ಕೆಲ್ಲ ನಾವು ಸಿದ್ಧರಿದ್ದೀವಿ. ಗೆತ್ತೀವಿ. ಏನೇ ಆದರೂ ಸಹಿತ ಅದರಿಂದ ಏನು ಪರಿಣಾಮ ಆಗೋದಿಲ್ಲ. ಗೆದ್ದರೆ ನಮ್ಗೆ ಇನ್ನೂ ಹೆಚ್ಚಿನ ಉತ್ಸಾಹ ಸಿಗ್ತದೆ. ಗೆದ್ದಲೇಬೇಕಾಗ್ತದೆ. ಸಂಸದ ಬಸವರಾಜ ಬೊಮ್ಮಾಯಿ ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಗದಗದಲ್ಲಿ ಮಾತನಾಡಿದ ಅವರು, ರಾಜ್ಯದಲ್ಲಿರುವ ಸರ್ಕಾರ ಸಂಪೂರ್ಣವಾಗಿ ಸ್ಥಗಿತವಾಗಿದೆ. ಕಾಂಗ್ರೆಸ್ ಪಕ್ಷ ಒಂದು ರೀತಿಯಲ್ಲಿ ಗೊಂದಲದ ಗೂಡಾಗಿದೆ. ವಿಪರೀತ ಅಧಿಕಾರದ ಆಸೆಯಿಂದ ನಾಯಕರಲ್ಲಿ ಗುದ್ದಾಟ ಆರಂಭವಾಗಿದೆ. 3 ಬಾರಿ ಆಯ್ಕೆಯಾದವರು ಶಾಸಕರು ಮಂತ್ರಿಯಾಗಲು ಪೈಪೋಟಿ ನಡೆಸಿದ್ದಾರೆ. ಹೊಸಬರಿಗೆ ಅವಕಾಶ ನೀಡಿ ಎಂದು ಗುದ್ದಾಟ ನಡೀತಿದೆ. ಸಿಎಂ ಸ್ಥಾನ ಉಳಿಸಿಕೊಳ್ಳಲು ಸಿಎಂ ಆಗಲು ಕಾಂಗ್ರೆಸ್ನಲ್ಲೇ ಭಾರೀ ಹೊಡೆದಾಟ ನಡೀತಿದೆ. ಕಾಂಗ್ರೆಸ್ ಪಕ್ಷದ ವಿರುದ್ಧ ಜನರು ರೋಸಿ ಹೋಗಿದ್ದಾರೆ. ಜನರ ದೃಷ್ಟಿಯಲ್ಲಿ ಈ ಸರ್ಕಾರ ಜೀವಂತವಾಗಿಲ್ಲ. ಆಯ್ಕೆ ಮಾಡಿದ ಜನರಿಗೆ ಕಾಂಗ್ರೆಸ್ ಪಕ್ಷ ಅಪಮಾನ ಮಾಡ್ತಾರೆ ಅಂತಂದ್ರು. ಇನ್ನು ಇದೇ ವಿಚಾರವಾಗಿ ಆರ್ ಅಶೋಕ್ ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ ಪಕ್ಷ ಈಗ ಒಂದು ರೀತಿಯಲ್ಲಿ ಗೊಂದಲದ ಗೂಡಾಗಿದೆ. ಅಧಿಕಾರದ ಆಸೆಯಿಂದ ನಾಯಕರಲ್ಲಿ ಗುದ್ದಾಟ ಸಲುವಾಗಿ ಕ್ಯಾಬಿನೆಟ್ ಸಚಿವರು ತಮ್ಮ ಸ್ಥಾನ ಉಳಿಸ್ಕೊಳ್ಳೋದಕ್ಕೆ ಒದ್ದಾಡ್ತಾ ಇದ್ದಾರೆ. ಇನ್ನು 3 ಸತಿ ಆರಿಸಿ ಬಂದವರು ನಾವು ಮತ್ತೆ ಕ್ಯಾಬಿನೆಟ್ ಸಚಿವರಾಗಬೇಕು ಅಂತ ಅವ್ರ ಪೈಪೋಟಿ ಇದೆ. ಹೊಸಬರಿಗೆ ನಮ್ಗೆ ಅವಕಾಶ ಕೊಡಿ ಅಂತ ಅವ್ರ ಪೈಪೋಟಿ ಇದೆ. ಮುಖ್ಯಮಂತ್ರಿ ಉಳಿಸ್ಕೊಳ್ಳೋದಕ್ಕೆ ಮತ್ತು ಮುಖ್ಯಮಂತ್ರಿ ಆಗೋದಕ್ಕೆ ಪೈಪೋಟಿ ಇದೆ. ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ ಯಾರು ಅವ್ರ ಮನಸ್ಸನ್ನು ಗೆಲ್ತಾರೆ ಅವರು ಸಿ ಎಮ್ ಆಗಿ ಉಳಿತಾರೆ, ಇಲ್ಲ ಸಿ ಎಮ್ ಆಗಿ ಆಗೋ ಪ್ರಯತ್ನ ನಡೀತಾ ಇದೆ. ಇದು ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ಒಂದು ನಾಚಿಕೆಗೇಡಿನ ಸಂಗತಿ. ಆಯ್ಕೆ ಮಾಡಿದಂಥ ಜನರಿಗೆ ಅಪಮಾನವನ್ನು ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ. 3 ವರ್ಷದ ಮುಕ್ತಾಯದ ಸಮಾರಂಭ ಅಂತ ಅನಿಸುತ್ತೆ. 3 ವರ್ಷದ ಮುಕ್ತಾಯದ ಸಮಾರಂಭ ಇದು. ಯಾರು ಮುಖ್ಯಮಂತ್ರಿ ಅನ್ನೋದು ಗೊತ್ತಿಲ್ಲ. ಕೆಲವರು ಹೇಳ್ತಾರೆ ಮೇ 15ಕ್ಕೆ ಸಿದ್ದರಾಮಯ್ಯನವರು ಕತೆ ಮುಗೀತು, ಅವ್ರು ಮುಖ್ಯಮಂತ್ರಿ ಆಗಿರಲ್ಲ ಅಂತ. ಡಿ ಕೆ ಅವರ ಗ್ಯಾಂಗ್ ಏನಿದೆ ಅವ್ರು ಹೇಳ್ತಾ ಇದ್ದಾರೆ. ಇಲ್ಲಿ ಸಿದ್ದರಾಮಯ್ಯನವರು 3 ವರ್ಷದ ಸೆಲೆಬ್ರೇಷನ್ ಅಂತ ಪರಮೇಶ್ವರ್ ಅವರು ಹೇಳ್ತಾರೆ. ಯಾರು ಮುಖ್ಯಮಂತ್ರಿ ಅಂತ ರಾಜ್ಯದ ಜನತೆಗೆ ಹೇಳಬೇಕಲ್ಲ ಫಸ್ಟು. 5 ರಾಜ್ಯಗಳು ಹಾಗೂ ಕರ್ನಾಟಕದ 2 ಉಪಚುನಾವಣೆಗಳ ಮತ ಎಣಿಕೆ ನಾಳೆ ನಡೆಯಲಿದೆ. ಈ ಚುನಾವಣಾ ಫಲಿತಾಂಶದ ನೇರ ಪ್ರಸಾರ ನಾಳೆ ಬೆಳಿಗ್ಗೆ 7 ಗಂಟೆಯಿಂದ ನಿಮ್ಮ ನ್ಯೂಸ್ 18 ಕನ್ನಡದಲ್ಲಿ ಪ್ರಸಾರವಾಗಲಿದೆ. ನಿಖರ ಸ್ಪಷ್ಟ ಫಲಿತಾಂಶಕ್ಕೆ ನ್ಯೂಸ್ 18 ಕನ್ನಡ ವೀಕ್ಷಿಸಿ. ಶಾಸಕ ಗಣಿಗ ರವಿಕುಮಾರ್ ತಮ್ಮದೇ ಪಕ್ಷದ ಸರ್ಕಾರದ ವಿರುದ್ಧ ಗುಡುಗಿದ್ದಾರೆ. ಮಂಡ್ಯದ ವಿಶ್ವವಿದ್ಯಾನಿಲಯದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಗಣಿಗ ರವಿಕುಮಾರ್ ಸರ್ಕಾರಕ್ಕೆ ಮುನ್ನೆಚ್ಚರಿಕೆಯನ್ನು ರವಾನಿಸಿದ್ದಾರೆ. ಯಾರು ಬಂದರೂ ಮಂಡ್ಯ ಯೂನಿವರ್ಸಿಟಿ ಮುಚ್ಚಲು ಬಿಡಲ್ಲ. ಯೂನಿವರ್ಸಿಟಿ ಮುಚ್ಚಲು ಬಂದರೆ ಬೆಂಕಿ ಹಚ್ಚಿಸುತ್ತೇವೆ. ಈ ಬಗ್ಗೆ ನಮ್ಮ ಸರ್ಕಾರಕ್ಕೂ ಈಗಾಗಲೇ ವಿಚಾರವನ್ನು ತಿಳಿಸಿದ್ದೇನೆ. ಉನ್ನತ ಶಿಕ್ಷಣ ಸಚಿವರು ಪದೇ ಪದೇ ಯೂನಿವರ್ಸಿಟಿ ಮುಚ್ಚುವ ಬಗ್ಗೆ ಮಾತನಾಡ್ತಿದ್ದಾರೆ. ವಿವಿ ಮುಚ್ಚಿಸಿದ್ರೆ ಅವರನ್ನ ಮಂಡ್ಯದಲ್ಲಿ ಓಡಾಡಲು ಬಿಡಲ್ಲ ಅಂತ ಹೇಳಿದರು. ಮುಚ್ಚೋಣ ಅಂತಿದೀವಿ, ಮುಂದಕ್ಕೆ ಹಾಕಿದೀವಿ. ರವಿ ಗಲಾಟೆ ಮಾಡ್ದ ಅಂತ ಮುಚ್ಚಬೇಕಾ ನಿಮ್ ಯೂನಿವರ್ಸಿಟಿನ? ನೀವು ಮತ್ತೆ ಮೈಸೂರವ್ರ ಗುಲಾಮರಾಗ್ತೀರಾ? ಆಗ್ಬೇಕಾ? ಕರ್ನಾಟಕದಲ್ಲಿ ಮಂಡ್ಯದಲ್ಲಿ ಒಂದು ಯೂನಿವರ್ಸಿಟಿ ಇದೆ ಅಂತ ನೋಡ್ಲಿ ಅಂತ ಮಾಡಿರೋದು. ಅವ್ರು ಮುಚ್ಚೋಣ ಅಂತ ಹೇಳಿದ್ರೆ ಆಯ್ತು ಅಂತ ಚಪ್ಪಾಳೆ ಹೊಡಿತಾ ಇದ್ರೆ ಮುಚ್ಚಿ ಮುಚ್ಚಿ ಅಂತ. ಯಾರು ಬಂದ್ರು ಈ ಯೂನಿವರ್ಸಿಟಿ ಮುಚ್ಚಕ್ಕಾಗಲ್ಲ. ನಮ್ ಸರ್ಕಾರಕ್ಕೂ ಹೇಳಿದೀನಿ, ಬೆಂಕಿ ಹಚ್ಚಿಸ್ತೀವಿ ಮಂಡ್ಯ ಯೂನಿವರ್ಸಿಟಿ ಕಟ್ಟಿದ್ರೆ ಮುಚ್ಚಿದ್ರೆ ಅಂತ. ನಿಮ್ ಮಂತ್ರಿಗೆ ಹೇಳಿದೀನಿ, ಮಂಡ್ಯ ಮಾತೆತ್ತಿದ್ರೆ ಮಂಡ್ಯ ಯೂನಿವರ್ಸಿಟಿ ಮುಚ್ಚೋಣ ಅಂತ ಹೇಳಿದ್ರು ನಿಮ್ ಮಿನಿಸ್ಟ್ರು. ನಾನು ಹೇಳಿದೀನಿ ಮಂಡ್ಯ ರೋಡಲ್ಲಿ ಓಡಾಡಕ್ ಬಿಡಲ್ಲ ನಾನು ಅಂತ. ಮಂಡ್ಯ ಯೂನಿವರ್ಸಿಟಿ ಮುಚ್ತೀವಿ ಅಂತ ಹೇಳಿದಾಗ ಅದಕ್ಕೆ ನಾವು ಆಸ್ಪದ ಕೊಡಬಾರ್ದು ಅಂತೇಳಿ 3 ಕೋಟಿಯನ್ನ ವಿನಿಯೋಗಿಸಿ ಒಂದು ಒಳ್ಳೆ
ಸ್ವಾಗತ ಕಮಾನನ್ನ ಮಾಡಿ ಇವತ್ತು ಇನಾಗ್ರೇಷನ್ ಅನ್ನ ಮಾಡಿದ್ವಿ. ಹೃದಯಾಘಾತಕ್ಕೆ 7ನೇ ತರಗತಿಯ ವಿದ್ಯಾರ್ಥಿನಿ ಸಾವನ್ನಪ್ಪಿರುವಂತಹ ಘಟನೆ ಉತ್ತರ ಕನ್ನಡ ಜಿಲ್ಲೆಯ ಜೋಯಿಡಾ ತಾಲೂಕಿನ ಚಾಪಾಲಿ ಗೋವಾಡ ಬಳಿಯಲ್ಲಿ ನಡೆದಿದೆ. ಗಂಗು ಗೌಳಿ ಅನ್ನುವಂತಹ ಬಾಲಕಿ ಸಾವನ್ನಪ್ಪಿದ್ದು, ಈ ಮೊದಲು ಬಾಲಕಿಗೆ ಯಾವುದೇ ಕಾಯಿಲೆ ಇರಲಿಲ್ಲ, ಹೃದಯ ಸಂಬಂಧಿ ಸಮಸ್ಯೆಗಳು ಕೂಡ ಇರಲಿಲ್ವಂತೆ. ಆದರೆ ರಾತ್ರಿ ವಾಂತಿ ಮಾಡಿದ ಕೆಲವೇ ಕ್ಷಣಕ್ಕೆ ಬಾಲಕಿ ಸಾವನ್ನಪ್ಪಿದ್ದಾಳೆ. ರಾಮನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಕಾರ್ಯಕ್ರಮದಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. ರಾಯಚೂರಿನ ಸಿಂಧನೂರಿನಲ್ಲಿ ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ಬೆಂಕಿ ಅವಘಡ ನಡೆದಿದೆ. ವೇದಿಕೆಯಿಂದ ಡಿಕೆಶಿ ತೆರಳುತ್ತಿದ್ದಂತೆ ಬೆಂಕಿ ಕಾಣಿಸಿಕೊಂಡಿದ್ದು, ಸ್ಥಳದಲ್ಲಿ ಸಚಿವ ಖಂಡ್ರೆ ಕೂಡ ಇದ್ದರು. ಶಾರ್ಟ್ ಸರ್ಕ್ಯೂಟ್ನಿಂದ ವೇದಿಕೆ ಬಳಿ ಬೆಂಕಿ ಹೊತ್ತಿಕೊಂಡಿದ್ದು, ಕೂಡಲೇ ಸ್ಥಳದಲ್ಲಿದ್ದ ಪೊಲೀಸ್ ಸಿಬ್ಬಂದಿ ಬೆಂಕಿ ನಂದಿಸಿದ್ದಾರೆ. ಯಾವುದೇ ಅನಾಹುತ ಸಂಭವಿಸಿಲ್ಲ. ನಾಳೆ ಸುಪ್ರೀಂ ಕೋರ್ಟ್ನಲ್ಲಿ ನಟ ದರ್ಶನ್ ಜಾಮೀನು ಕೋರಿ ಅರ್ಜಿ ವಿಚಾರಣೆ ನಡೆಯಲಿದೆ. ದರ್ಶನ್ ಜಾಮೀನು ಕೋರಿ ಸಲ್ಲಿಸಿದಂತಹ ಅರ್ಜಿ ಸುಪ್ರೀಂಗೆ ವಿಚಾರಣೆಗೆ ಬರುತ್ತೆ. ಅರ್ಜಿಯಲ್ಲಿ ಹಲವು ವಿಚಾರಗಳನ್ನು ಉಲ್ಲೇಖ ಮಾಡಲಾಗಿದೆ. ಜೈಲಿನಲ್ಲಿ ಸಹ ಕೈದಿಗಳಿಂದ ಬೆದರಿಕೆ, ನಿಂದನೆ ಅಂತ ಆರೋಪಿಸಿದ್ದಾರೆ. ಜೈಲಿನಲ್ಲಿ ನನ್ನನ್ನ ಅಮಾನವೀಯವಾಗಿ ನಡೆಸಿಕೊಳ್ಳಲಾಗ್ತಾ ಇದೆ, ನನಗೆ ಮಾನಸಿಕವಾಗಿ ದೈಹಿಕವಾಗಿ ಹಾನಿಕರ ಪರಿಣಾಮಗಳಾಗ್ತಾ ಇದೆ, ಜೈಲಿನಲ್ಲಿ ನನಗೆ ತಾರತಮ್ಯ ಮಾಡಲಾಗ್ತಾ ಇದೆ, ನಿಯಮ ಮೀರಿ ತನ್ನನ್ನ ಕ್ವಾರಂಟೈನ್ ಸೆಲ್ನಲ್ಲಿ ಇಡಲಾಗಿದೆ, ಸುದೀರ್ಘ ಜೈಲುವಾಸ ವೃತ್ತಿ ಜೀವನಕ್ಕೆ ಮರಣ ಗಂಟೆಯಾಗಲಿದೆ ಅಂತ ದರ್ಶನ್ ಅರ್ಜಿಯಲ್ಲಿ ಉಲ್ಲೇಖಿಸಿದ್ದಾರೆ. ಗಂಡ ಬೇರೆಯವರ ಜೊತೆ ಹಸೆಮಣೆ ಏರುತ್ತಿದ್ದಾಗ ಮದುವೆ ಮನೆಗೆ ಮಹಿಳೆ ಬಂದು ಮದುವೆ ನಿಲ್ಲಿಸಿರುವಂತಹ ಘಟನೆ ದೊಡ್ಡಬಳ್ಳಾಪುರ ನಗರದ ಬಸವ ಭವನದಲ್ಲಿ ನಡೆದಿದೆ. ಕುಮಾರ್ ಎನ್ನುವವರು ಕಳೆದ 1 ವರ್ಷದ ಹಿಂದೆ ಕೇರಳ ಮೂಲದ ಮಹಿಳೆಯನ್ನ ಮದುವೆಯಾಗಿದ್ರು. ಈಗ ಮಹಿಳೆ 7 ತಿಂಗಳ ಗರ್ಭಿಣಿಯಾಗಿದ್ದಾರೆ. ಆದರೆ ಕುಮಾರ್ ಮನೆಯವರ ಒತ್ತಡಕ್ಕೆ ಮಣಿದು ಮತ್ತೊಬ್ಬಳ ಜೊತೆ ಮದುವೆ ಆಗಲು ಸಿದ್ಧರಾಗಿದ್ದ. ಈ ಬಗ್ಗೆ ಕುಮಾರ್ ತಡರಾತ್ರಿ ಮಹಿಳೆಗೆ ಕರೆ ಮಾಡಿ ಮದುವೆ ಮಾಡ್ತಾ ಇರುವ ಬಗ್ಗೆ ಹೇಳಿದ್ದಾರೆ. ಹೀಗಾಗಿ ತಡರಾತ್ರಿ ಮದುವೆ ವಿಚಾರ ತಿಳಿದಂತಹ ಮಹಿಳೆ ದೊಡ್ಡಬಳ್ಳಾಪುರ ನಗರ ಪೊಲೀಸರ ಸಹಾಯದಿಂದ ಕಲ್ಯಾಣ ಮಂಟಪಕ್ಕೆ ಬಂದು ಮದುವೆ ನಿಲ್ಲಿಸಿದ್ದಾರೆ. ಸದ್ಯ ವರನನ್ನ ಪೊಲೀಸ್ ಠಾಣೆಗೆ ಕರೆದುಕೊಂಡು ಬಂದು ಮೊದಲು ಮದುವೆಯಾಗಿದ್ದ ದಾಖಲೆಗಳ ಪರಿಶೀಲನೆ ನಡೆಸಿದ್ದಾರೆ. 1 ವರ್ಷ ಆಯ್ತು ಪತ್ತೆಯಾಗಿ. 1 ವರ್ಷದಿಂದ ನಿಂದಿಸ್ತಾನೆ ಮಾಡಿದ್ವಿ, ಹೋದ್ವಿ, ಕೇಳಿದ್ರೆ ಅವ್ರು ಏನು ಇದನ್ನು ಇದು ಮಾಡಲಿಲ್ಲ. ಈ ಥರ ಏನೋ ನಮಗೆ ಗೊತ್ತಾಗಲಿಲ್ಲ. ಒಳ್ಳೆ ಜನ ಒಳ್ಳೆಯವರು ಅಂತ ಹೇಳ್ಬಿಟ್ಟು ನಂಬಿದ್ವಿ ಒಟ್ಟಿಗೆ. ಈ ಥರ ಅವನ್ನ ಸುಮಾರು ಯಾವುದೇ ಒಂದು ನಮ್ಮ ಇದರಲ್ಲಿ ಯಾವ ಹೆಣ್ಣುಮಗಳಿಗೂ ಇಂಥ ಕಷ್ಟ ಬರಬಾರ್ದು, ಇಂಥ ಕಷ್ಟ ಕೊಡಬಾರ್ದು. ಇಂಥವ್ರು ನನ್ನ ಮಕ್ಕಳನ್ನ ಅವ್ರು ಮೊದಲೇ ಬಾಯಿ ಬಿಟ್ಟು ಹೇಳ್ಬಿಡ್ಬೇಕು. ಇಷ್ಟ ಇಲ್ಲ ಅಂದರೆ ಏನೂ ಗೊತ್ತಿಲ್ಲ ಸರ್. ನೆನೆ ಮದುವೆ ಛತ್ರದಲ್ಲೂ ನಾನು ಆರಾಮಾಗೇ ಇದ್ದರು. ಮತ್ತು ರಾತ್ರಿ ರಿಸೆಪ್ಷನ್ನಲ್ಲೂ ಏನೂ ಹೇಳಿಲ್ಲ. ಬೆಳಗ್ಗೆ ಒಂದು ರಾತ್ರಿ ಪೂರ್ತಿ ಬೆತ್ತಲಾಗಿ ಪೂಜೆಗೆ ಕುಳಿತರೆ 30 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಯುವತಿಯೊಬ್ಬಳಿಗೆ ಯುವಕನೊಬ್ಬ ಆಫರ್ ಕೊಟ್ಟಿದ್ದಂತೆ. ಈ ಬಗ್ಗೆ ಯುವತಿ ಪೊಲೀಸ್ ಠಾಣಾ ಮೆಟ್ಟಿಲೇರಿದ್ದಾಳೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ದೊಡ್ಡಮಣ್ಣ ಗುಡ್ಡೆ ದೊಡ್ಡಿಯ ಯುವತಿಗೆ ಕಿರಣ್ ಎಂಬಾತ ಹಣದ ಆಫರ್ ಕೊಟ್ಟಿದ್ದಾನೆ. ದೇಹದಲ್ಲಿ ಮಚ್ಚೆ ಇದ್ದರೆ ಪೂಜೆಗೆ ಕೂರಲು ಆಗಲ್ಲ, ನಿನ್ನ ದೇಹದಲ್ಲಿ ಮಚ್ಚೆ ಇಲ್ಲ, ನೀನು ಪೂಜೆಗೆ ಸೆಲೆಕ್ಟ್ ಆಗಿದ್ದೆ, ಬೆತ್ತಲಾಗಿ ಪೂಜೆಗೆ ಕುಳಿತುಕೋ ಅಂತ ಹಣದ ಆಫರ್ ಕೊಟ್ಟು ಟಾರ್ಚರ್ ಮಾಡ್ತಿದ್ದಾನೆ ಅಂತ ರಾಮನಗರ ಮಹಿಳಾ ಪೊಲೀಸ್ ಠಾಣೆಗೆ ಯುವತಿ ದೂರು ನೀಡಿದ್ದಾಳೆ. ಕಿರಣ್ ವಿರುದ್ಧ ದೂರು ದಾಖಲಾಗಿದೆ. ನಮ್ಮ ಮನೆ ಪಕ್ಕದವನೊಬ್ಬ ಕಿರಣ್ ಅಂತ ಅವನ ಹೆಸರು. ಅವ್ನು ನಾನು ಕಾಲ್ ಮಾಡಿಬಿಟ್ಟು 30 ಲಕ್ಷ ಕೊಡ್ತೀನಿ, 1 ನೈಟ್ ಬರಬೇಕು, ಪೂಜೆ ಕುತ್ಕೋಬೇಕು, ನೀನು ರಿಟರ್ನ್ ಹೋಗ್ಬೇಕಾದ್ರೆ 30 ಲಕ್ಷ ಕೊಟ್ಟು ಕಳಿಸ್ತೀವಿ, ನಿನ್ನ ಬಾಡಿಲಿ ಒಂದು ಮಚ್ಚೆ ಇರಬಾರ್ದು, ಆಪ್ರೇಷನ್ ಆಗಿರೋ ಮಚ್ಚೆನೂ ಇರಬಾರ್ದು ಅಂತ ನಾನು ಕಾಲ್ ಮಾಡಿದ್ರು. ನಾನು ನಮ್ಮ ಅಮ್ಮನಿಗೆಲ್ಲ ತಿಳಿಸಿದ್ದೀನಿ. ಆಮೇಲೆ ನಮ್ಮ ಮಾವ ಕೇಳಿದ್ದಕ್ಕೆ ನಮ್ಮ ಹುಡುಗಿದು ಹಿಂಗೆ ಕೇಳಿದ್ದೀರಲ್ಲ ಬೆತ್ತಲೆ ಫೋಟೋ, ಹಂಗೆ ನಿಮ್ಮ ಹುಡುಗಿದು ಮಾಡಿ ಕಳಿಸ್ತೀರಾ ಅಂತ ಕೇಳಿದ್ದಕ್ಕೆ ಅವ್ರ ಅಕ್ಕ ಇಲ್ಲ ನನಗೆ ಬೆತ್ತಲೆ ಫೋಟೋ ಕೇಳ್ದ ಅಂದ್ಬಿಟ್ಟು ಟ್ಯಾಬ್ಲೆಟ್ ನುಂಗಿ ಸೂಸೈಡ್ ಮಾಡ್ಕೊಳ್ಳೋ ಥರ ಇದು ಮಾಡಿದ್ದಾರೆ. ಪೂಜೆ ನೆಪದಲ್ಲಿ ಮಹಿಳೆ ಮೇಲೆ ಅತ್ಯಾಚಾರ ಮಾಡಿರುವ ಆರೋಪ ಕೇಳಿ ಬಂದಿದೆ. ಮಾಟ ಮಂತ್ರ ಮಾಡ್ತೀನಿ ಅಂತ ಬ್ಯೂಟಿಷಿಯನ್ ಮೇಲೆ ನಿರಂತರ ಅತ್ಯಾಚಾರ ನಡೆದಿದೆಯಂತೆ. ಬೆಂಗಳೂರಿನ ಚೆನ್ನಮ್ಮನ ಕೆರೆ ಅಚ್ಚುಕಟ್ಟು ಠಾಣೆಯಲ್ಲಿ ಬ್ಯೂಟಿಷಿಯನ್ ಜ್ಯೋತಿಷಿ ವಿರುದ್ಧ ದೂರು ನೀಡಿದ್ದಾರೆ. 2025 ಜನವರಿ 1ರಂದು ಮಹಿಳೆ ಕಚೇರಿಗೆ ಭೇಟಿ ನೀಡಿದಂತಹ ಜ್ಯೋತಿಷಿ ಕೆಲವು ಪೂಜೆಗಳನ್ನ ಮಾಡಿಸಿದ್ರಂತೆ. ಆದ್ರಿಂದ ಪೂಜೆಗೆ ಕರೆದೊಯ್ದು ವಾಪಸ್ಸಾಗುವಾಗ ಕಾರ್ನಲ್ಲೇ ಅತ್ಯಾಚಾರ ಎಸಗಿದ್ದಾನೆ ಎನ್ನಲಾಗಿದೆ. ಆ ಬಳಿಕ ಪದೇ ಪದೇ ನನ್ನ ಮೇಲೆ ಅತ್ಯಾಚಾರ ಮಾಡಿದ್ದಾನೆ ಅಂತ ಮಹಿಳೆ ದೂರು ನೀಡಿದ್ದಾಳೆ. ಸದ್ಯ ಜ್ಯೋತಿಷಿಗಾಗಿ ಪೊಲೀಸರು ಹುಡುಕಾಟ ನಡೆಸುತ್ತಿದ್ದಾರೆ. ಹೇಳದೆ ಕೇಳದೆ ಬೈಕ್ ತೆಗೆದುಕೊಂಡು ಹೋಗಿದ್ದಕ್ಕೆ ತಂದೆಯೇ ಮಗನಿಗೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿದ್ದಾರೆ.
ಬೆಂಗಳೂರಿನ ಕುಮಾರಸ್ವಾಮಿ ಲೇಔಟ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಘಟನೆ ನಡೆದಿದೆ. ಮಗ ಮಲ್ಲಿಕಾರ್ಜುನ್ ಹಾಗೂ ತಂದೆ ಆನಂದ್ ದೊಡ್ಡಮನಿಗೆ ಗಂಭೀರ ಸುಟ್ಟ ಗಾಯಗಳಾಗಿವೆ. ಇಬ್ಬರನ್ನ ಹೆಚ್ಚಿನ ಚಿಕಿತ್ಸೆಗೆ ವಿಕ್ಟೋರಿಯಾ ಆಸ್ಪತ್ರೆಗೆ ರವಾನಿಸಲಾಗಿದೆ. ಮೇ 1ರಂದು ರಜೆ ಇದ್ದ ಕಾರಣ ಸಂಜೆ ವೇಳೆ ತಂದೆಯ ಬೈಕ್ ತೆಗೆದುಕೊಂಡು ಮಲ್ಲಿಕಾರ್ಜುನ್ ತೆರಳಿದ್ದಾನೆ. ನನಗೆ ತಿಳಿಸದೆ ಹೋಗಿದ್ದಕ್ಕೆ ಕೋಪಗೊಂಡ ತಂದೆ ಆನಂದ್ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿದ್ದಾರೆ. ಕುಮಾರಸ್ವಾಮಿ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬೆಂಗಳೂರಿನ ಬೌರಿಂಗ್ ಆಸ್ಪತ್ರೆ ಗೋಡೆ ಬಿದ್ದು 7 ಜನ ಸಾವು ಪ್ರಕರಣದಲ್ಲಿ ಜಿಬಿಎ ಅಧಿಕಾರಿಗಳು ಕೊನೆಗೂ ಎಚ್ಚೆತ್ತುಕೊಂಡಿದ್ದಾರೆ. ಬೆಂಗಳೂರಿನ ಅಪಾಯಕಾರಿ ಗೋಡೆ ಕಟ್ಟಡಗಳ ತೆರವಿಗೆ ಜಿಬಿಎ ಸೂಚನೆಯನ್ನು ನೀಡಿದೆ. ಜಿಬಿಎಯಿಂದ 5 ನಗರ ಪಾಲಿಕೆಗಳಿಗೆ ತುರ್ತು ಸೂಚನೆಯನ್ನು ನೀಡಲಾಗಿದೆ. ಬೆನ್ನಿಮಿಲ್ ರಸ್ತೆಯಲ್ಲಿ 300 ಕಿಲೋಮೀಟರ್ ಗೋಡೆ ನೆಲಸಮ ಮಾಡಲಾಗಿದ್ದು, ಇನ್ನು 100 ಮೀಟರ್ ಗೋಡೆ ತೆರವು ಕಾರ್ಯ ಮುಂದುವರೆದಿದೆ. ಮಲ್ಲೇಶ್ವರಂನಲ್ಲಿ ಈಗಾಗಲೇ 240 ಮೀಟರ್ ಗೋಡೆಯನ್ನು ತೆರವುಗೊಳಿಸಲಾಗಿದೆ. ಉಡುಪಿಯ ಸ್ವರ್ಣ ನದಿ ಪಾತ್ರದಲ್ಲಿ ಮಣ್ಣಿನ ಸವಕಳಿ ಉಂಟಾಗಿದೆ. ನದಿ ಕೊರೆತದಿಂದ ಅಪಾಯದ ಎಚ್ಚರಿಕೆ ನೀಡಲಾಗಿದ್ದು, ನಾಗರಜಿಡ್ಡ ಭಾಗದ ಜನರಿಗೆ ಆತಂಕ ಸೃಷ್ಟಿಯಾಗಿದೆ. ಬ್ರಹ್ಮಾವರದ ಉಪ್ಪೂರು ಗ್ರಾಮದ ನಾಗರಜಿಡ್ಡದಲ್ಲಿ ಉಪ್ಪು ನೀರು ತಡೆಗೆ ಅಣೆಕಟ್ಟೆ ನಿರ್ಮಿಸಲಾಗಿದೆ. ಅಣೆಕಟ್ಟೆ ಕಾಮಗಾರಿ ಅರ್ಧಕ್ಕೆ ನಿಂತಿದ್ದು, ಅಣೆಕಟ್ಟೆಯಿಂದ ನೀರಿನ ಒತ್ತಡ ಹೆಚ್ಚಿದೆ. ನದಿ ಪಾತ್ರದ ರಸ್ತೆಗಳಲ್ಲಿ ಭೀಕರ ಕುಸಿತ ಕಂಡು ಬರ್ತಾ ಇದೆ. ಮಳೆಗಾಲಕ್ಕೆ ರಸ್ತೆ ಸಂಪರ್ಕ ಕಡಿತದ ಭೀತಿ ಉಂಟಾಗಿದೆ. 1 ವರ್ಷದ ಹಿಂದೆ ಇಲ್ಲಿ ಡ್ಯಾಮ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಆ ಡ್ಯಾಮಿಗೆ ಮಣ್ಣು ಹಾಕಿದ್ರು. ಆ ಮಣ್ಣನ್ನು ಸಮರ್ಪಕವಾಗಿ ತೆಗೆಯದ ಪರಿಣಾಮವಾಗಿ ಒಂದು ಸೈಡಲ್ಲಿ ನದಿ ದಂಡೆ ಹಾಗೂ ರಸ್ತೆ ಕುಸಿಯಿತು. ನಮ್ಮ ನಾಗರಜಿಡ್ಡ ಬದಿಯಲ್ಲಿ 20 ಮರಗಳು ಹಾನಿಗೀಡಾಯಿತು, ನದಿಗೆ ಆಹುತಿಯಾಯಿತು. ಆದ್ರಿಂದ ಇಲ್ಲಿ ನಡ್ಕೊಂಡು ಹೋಗ್ಲಿಕ್ಕೂ ಹೆದರಿಕೆ ಆಗ್ತದೆ. ಮುಂದಿನ ದಿನಗಳಲ್ಲಿ ಇದಕ್ಕೆ ಜಿಲ್ಲಾಡಳಿತ ಒಂದು ಸಮರ್ಪಕವಾದಂಥ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟು ನದಿ ದಂಡೆಯನ್ನು ರಚಿಸಿ ರಸ್ತೆಯನ್ನು ನಮಗೆ ಮಾಡಿಕೊಡ್ಬೇಕಾಗಿ ವಿನಂತಿಸುತ್ತಿದ್ದೇವೆ. ಮಳೆಗಾಲದಲ್ಲಿ ಸ್ಟಾಪ್ ಮಾಡಿದ್ರು. ಅಲ್ಲಿ ಏನು ಡ್ಯಾಮ್ ಕಟ್ಲಿಕ್ಕೆ ಅಲ್ಲೇನು ಮಣ್ಣು ಹಾಕಿದ್ರು, ಸರೌಂಡೆಡ್ ಮಣ್ಣು ಹಾಕಿದ್ರು ನೋಡಿ. ಅದು ಮಳೆಗಾಲದಲ್ಲಿ ಅರ್ಧಂಬರ್ಧ ತೆಗೆದು ಉಳಿದದ ಅಲ್ಲೇ ಉಂಟು. ಅದು ಬೇಸ್ ಏನು ಮಣ್ಣು ಕೊಟ್ಟಿದ್ದಾರೆ ಅದು ಅಲ್ಲೇ ಉಂಟು, ಅದು ಫುಲ್ ತೆಗಿಲಿಲ್ಲ. ಸೊ ಅದ್ರ ಪ್ರಾಬ್ಲಮ್ ರಿಸಲ್ಟ್ ಎಂತ ಅಂದ್ರೆ ನೀರು ಸರಾಗವಾಗಿ ಹೋಗ್ಲಿಕ್ಕೆ ಆಗುದಿಲ್ಲ. ಸೊ ಅದ್ರ ನಿಗಮ ಮಂಡಳಿ ನಿರ್ದೇಶಕ ಹುದ್ದೆ ಭರ್ತಿ ಮಾಡದ ಹಿನ್ನೆಲೆ ರಾಜ್ಯ ನಾಯಕರ ವಿರುದ್ಧ ಕಾಂಗ್ರೆಸ್ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಿರಾ ಬ್ಲಾಕ್ ಕಾಂಗ್ರೆಸ್ ಉಪಾಧ್ಯಕ್ಷ ರೂಪೇಶ್ ಕೃಷ್ಣಯ್ಯ ರಾಹುಲ್ ಗಾಂಧಿಗೆ ಈ ಕುರಿತು ಪತ್ರವನ್ನು ಬರೆದಿದ್ದಾರೆ. ಮಂತ್ರಿಗಳಿಗೆ ಖಾತೆ ಬೇಕು, ಉಪಮುಖ್ಯಮಂತ್ರಿಯವರಿಗೆ ಮುಖ್ಯಮಂತ್ರಿಯಾಗಬೇಕು ಅನ್ನೋ ಆಸೆ. ತಿಂಗಳಿಗೊಮ್ಮೆ ದೆಹಲಿ ಚಲೋ, ಆದರೆ ಕಾರ್ಯಕರ್ತರಿಗೆ ಅಧಿಕಾರವನ್ನು ನೀಡೋರು ಯಾರು? ಅವರ ಕಷ್ಟ ಕೇಳೋರು ಯಾರು? ಕಾಂಗ್ರೆಸ್ ಬಂದು 3 ವರ್ಷವಾದರೂ ಪಕ್ಷಕ್ಕಾಗಿ ದುಡಿದ ಕಾರ್ಯಕರ್ತರಿಗೆ ಯಾವುದೇ ಪ್ರತಿಫಲ ಸಿಕ್ಕಿಲ್ಲ. ಅವಕಾಶ ವಂಚಿತ ಸಮುದಾಯಗಳನ್ನು ಗುರುತಿಸಬೇಕು. ಶೀಘ್ರವಾಗಿ ನಿಗಮ ಮಂಡಳಿಗೆ ನಿರ್ದೇಶಕ ಮತ್ತು ಸದಸ್ಯರಾಗಿ ನೇಮಕ ಮಾಡುವ ಬಗ್ಗೆ ರಾಜ್ಯದ ಅಧ್ಯಕ್ಷರು ಮತ್ತು ಸಿಎಂಗೆ ನಿರ್ದೇಶನ ನೀಡಬೇಕು ಎಂದು ಪತ್ರದ ಮೂಲಕ ಆಗ್ರಹಿಸಿದ್ದಾರೆ. ಚಿತ್ರದುರ್ಗದಲ್ಲಿ ಮಾಜಿ ಸಿಎಂ ಬಿಎಸ್ವೈ ಅಭಿಮಾನೋತ್ಸವ ನಡೆಯಲಿದೆ. ಈ ಹಿನ್ನೆಲೆ ಕಾರ್ಯಕ್ರಮದ ಸ್ಥಳಕ್ಕೆ ಸಂಸದ ಬಿವೈ ರಾಘವೇಂದ್ರ ಭೇಟಿ ನೀಡಿ ವೇದಿಕೆ ನಿರ್ಮಾಣ ಕಾರ್ಯ ವೀಕ್ಷಿಸಿದ್ದಾರೆ. ಊಟದ ಕೌಂಟರ್, ಪಾರ್ಕಿಂಗ್ ಝೋನ್ ಕುರಿತು ಮಾಹಿತಿ ಪಡೆದಿದ್ದಾರೆ. ಬಿವೈ ರಾಘವೇಂದ್ರಗೆ ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಸಾಥ್ ನೀಡಿದರು. ಇದೇ ವೇಳೆ ದಾವಣಗೆರೆ, ಶಿವಮೊಗ್ಗ ಭಾಗದ ಹಲವು ಮುಖಂಡರು ಭಾಗಿಯಾಗಿದ್ದರು. ಇನ್ನು ಚಿತ್ರದುರ್ಗದ ವಾಲ್ಮೀಕಿ ಭವನದಲ್ಲಿ ಬಿಎಸ್ವೈ ಅಭಿಮಾನೋತ್ಸವ ಕಾರ್ಯಕ್ರಮದ ಪೂರ್ವಭಾವಿ ಸಭೆ ನಡೆಯಿತು. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಪ್ರಮುಖ ನಾಯಕರು ಭಾಗಿಯಾಗಿದ್ದರು. ಸಭೆಯಲ್ಲಿ ಚಿತ್ರದುರ್ಗ ಸಂಸದ ಗೋವಿಂದ ಕಾರಜೋಳ, ಮಾಜಿ ಶಾಸಕ ತಿಪ್ಪಾರೆಡ್ಡಿ, ಮಾಜಿ ಶಾಸಕ ಪ್ರೀತಂ ಗೌಡ ಸೇರಿ ಹಲವರು ಭಾಗಿಯಾಗಿದ್ದರು. ಇದೇ ವೇಳೆ ಸಭೆಯಲ್ಲಿ ಪಕ್ಷದ 100 ಮುಖಂಡರು, ಕಾರ್ಯಕರ್ತರು ಭಾಗಿಯಾಗಿದ್ದರು. ನ್ಯೂಸ್ 18 ವರದಿ ಬೆನ್ನಲ್ಲೇ ಎಚ್ಚೆತ್ತ ಅರಣ್ಯ ಇಲಾಖೆ ಅರ್ಜುನನ ಪುತ್ಥಳಿ ಉದ್ಘಾಟನೆಗೆ ದಿನಾಂಕ ನಿಗದಿ ಮಾಡಿದೆ. ಹಾಸನದ ಸಕಲೇಶಪುರದ ದಬ್ಬಳಿಕಟ್ಟೆ ಅರಣ್ಯದಲ್ಲಿ 1.5 ವರ್ಷದ ಹಿಂದೆ ಅರ್ಜುನನ ಪುತ್ಥಳಿ ನಿರ್ಮಾಣಗೊಂಡಿದೆ. ಆದರೆ ಉದ್ಘಾಟನೆ ಭಾಗ್ಯ ಕಂಡಿರಲಿಲ್ಲ. ಪುತ್ಥಳಿ ಉದ್ಘಾಟನೆ ಆಗಬೇಕೆಂದು ಅಭಿಮಾನಿಗಳು ಆಗ್ರಹಿಸಿದ್ರು. ಈ ಕುರಿತು ನ್ಯೂಸ್ 18 ವರದಿ ಪ್ರಸಾರ ಮಾಡಿತ್ತು. ಸದ್ಯ ವರದಿ ಬೆನ್ನಲ್ಲೇ ಮೇ 6ರಂದು ಪುತ್ಥಳಿ ಲೋಕಾರ್ಪಣೆಗೆ ದಿನಾಂಕ ಫಿಕ್ಸ್ ಆಗಿದ್ದು, ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ಪುತ್ಥಳಿಯನ್ನ ಲೋಕಾರ್ಪಣೆ ಮಾಡಲಿದ್ದಾರೆ. ಪಂಜಾಬ್ ಮತ್ತು ಗುಜರಾತ್ ತಂಡ ಇಂದು ಮುಖಾಮುಖಿಯಾಗಲಿದೆ. ಅಹಮದಾಬಾದ್ನಲ್ಲಿ ಪಂದ್ಯ ನಡೆಯಲಿದೆ. ಇಂದಿನ ಪಂದ್ಯದಲ್ಲಿ ಪಂಜಾಬ್ ಗೆದ್ರೆ ಪ್ಲೇ ಆಫ್ ಪ್ರವೇಶಿಸುವುದು ಬಹುತೇಕ ಪಕ್ಕಾ ಆಗಲಿದೆ. ಇನ್ನು ಗುಜರಾತ್ ಕೂಡ ಸತತ 2 ಮ್ಯಾಚ್ ಗೆದ್ದು ಉತ್ತಮ ಲಯದಲ್ಲಿದೆ.